ದೇಶದಾದ್ಯಂತ ಕಿಚ್ಚ ಬಿಸಿದೆ ಕೇರಳ ಕಾಸ್ಟಿಂಗ್ ಕೌಚ್ ಬಾಂಬ್. ಮಾಲಿವುಡ್ ಬಳಿಕ ಈಗ ಕೇರಳದ ರಾಜಕೀಯಕ್ಕೂ ಅಭಿಯಾನ ಹಾಕಿದೆ. ಕೇರಳದ ಸಿನಿ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ನ ಬಾಂಬ್ ಸಿಡಿಸಿತ್ತು. ಈಗ ಅದು ರಾಜಕೀಯಕ್ಕೂ ಕೂಡ ವ್ಯಾಪಿಸ್ತಾ ಇದೆ. ಕೇರಳದ ಕಾಂಗ್ರೆಸ್ನಲ್ಲೂ ಸೆಕ್ಸ್ ಹಗರಣ ದೊಡ್ಡದಾಗಿ ನಡೀತಾ ಇದೆ. ಹಿರಿಯರ ಜೊತೆ ಸಹಕರಿಸಿದಷ್ಟೇ ಕಾಂಗ್ರೆಸ್ನಲ್ಲಿ ಒಳ್ಳೆ ಹುದ್ದೆ ಅಂತ ಕೇರಳದ ಕಾಂಗ್ರೆಸ್ನ ಪಕ್ಷದ ನಾಯಕಿ ಸಿಮಿ ರೋಸ್ಬೆಲ್ ಆರೋಪಿಸಿದ್ದಾರೆ. ಶಾಸಕ ವಿಡಿ ಸತೀಶನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಸಿಮಿ. ಆದರೆ ಸಿಮಿ ಆರೋಪವನ್ನ ಕೇರಳ ಮಹಿಳಾ ಕಾಂಗ್ರೆಸ್ ಘಟಕ ತಳ್ಳಿ ಹಾಕ್ತಾ ಇದೆ. ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ ಸಿಮಿ ವಿರುದ್ಧವೇ ಕೇಸ್ ಹಾಕಿದ್ದಾರೆ. ಕಾಂಗ್ರೆಸ್ ನಾಯಕಿಯ ಆರೋಪದ ಬೆನ್ನಲ್ಲೇ ರೋಸ್ಬೆಲ್ ಅನ್ನ ಉಚ್ಚಾಟನೆ ಮಾಡಿದ್ದಾರೆ. ಪಕ್ಷದಿಂದಲೇ ರೋಸ್ಬೆಲ್ ಉಚ್ಚಾಟಿಸಿದೆ ಕೇರಳ ಕಾಂಗ್ರೆಸ್. ರೋಸ್ಬೆಲ್ ಜಾನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಸತೀಶನ್ ಹೇಳ್ತಿದ್ದಾರೆ. ಕೇರಳ ಸರ್ಕಾರ ಕೇರಳ ಕಾಂಗ್ರೆಸ್ ವಿರುದ್ಧ ಈಗ ಕೇಸರಿ ಪಡೆ ಮುಗಿಬಿದ್ದಿದೆ. ಕಾಂಗ್ರೆಸ್, ಎಲ್ಡಿಎಫ್, ಯುಡಿಎಫ್ ಕೇರಳದ ಸಂಸ್ಕೃತಿಗೆ ಧಕ್ಕೆ ತರ್ತಾ ಇದೆ. ಕೇರಳ ರಾಜ್ಯ ಶಿಕ್ಷಣ, ಅಭಿವೃದ್ಧಿ, ಶಾಂತಿಗೆ ಹೆಸರುವಾಸಿಯಾಗಿತ್ತು. ಈಗ ಕಾಸ್ಟಿಂಗ್ ಕೌಚ್ ಭ್ರಷ್ಟಾಚಾರಕ್ಕೆ ಹೆಸರುವಾಸಿಯಾಗ್ತಾ ಇದೆ. ಕಾಂಗ್ರೆಸ್, ಎಲ್ಡಿಎಫ್, ಯುಡಿಎಫ್ ಎಲ್ಲ ಒಂದೇ ಮುಖದ ಎರಡು ನಾಣ್ಯಗಳು. ಹೀಗಂತ ಕಾಂಗ್ರೆಸ್, ಎಲ್ಡಿಎಫ್, ಯುಡಿಎಫ್ ವಿರುದ್ಧ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ವಾಗ್ದಾಳಿ ನಡೆಸಿದ್ದಾರೆ. ಕಾಸ್ಟಿಂಗ್ ಕೌಚ್ ಬಗ್ಗೆ ನ್ಯಾಯಮೂರ್ತಿ ಹೇಮಾ ಸಮಿತಿಯ ವರದಿ ರಿಲೀಸ್ ಆಗಿದೆ. ನ್ಯಾಯಮೂರ್ತಿ ಹೇಮಾ ಸಮಿತಿಯ ವರದಿಯನ್ನ ಸ್ಟಾರ್ ನಟಿ ಸಮಂತಾ ಸ್ವಾಗತಿಸಿದ್ದಾರೆ. ತೆಲುಗು ನಟಿಯರು ಹೇಮಾ ಸಮಿತಿಯ ವರದಿಯನ್ನ ಸ್ವಾಗತಿಸುತ್ತೇವೆ. ಕೇರಳದ WCCಯ ನಿರಂತರ ಪ್ರಯತ್ನಗಳನ್ನು ಶ್ಲಾಘಿಸುತ್ತೇವೆ. ಇದು ಈ ಕ್ಷಣಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನ್ಯಾಯಮೂರ್ತಿ ಹೇಮಾ ಸಮಿತಿಯ ವರದಿಯನ್ನ ದಿಗ್ಗಜ ನಟ ನಟಿಯರು ಸ್ವಾಗತಿಸ್ತಾ ಇದ್ದಾರೆ. ಮಲಯಾಳಂ ದಿಗ್ಗಜ ನಟರಾದ ಮಮ್ಮೂಟಿ, ಮೋಹನ್ ಲಾಲ್, ತಲೈವಾರ್ ರಜನಿಕಾಂತ್ ಸೇರಿ ಹಲವರು ಹೇಮಾ ವರದಿಯನ್ನ ಸ್ವಾಗತಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.